ಕೂಡ ವರ್ಷಕ್ಕೆ ಒಂದು ದಿವಸ ಅವರಿಗೆ ಬಹಳ ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಅದು ಅವರ ಜನ್ಮದಿನ. ಗೊತ್ತಿಲ್ಲ, ವಿಶೇಷವಾಗಿ ನಾವೆಲ್ಲ ಸಣ್ಣವರಿದ್ದಾಗ ಇರ್ತಿಲ್ಲ, ಅಷ್ಟೊಂದು ಮಹತ್ವ ಇರಲಿಲ್ಲ. ಬಹುಶಃ ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಇವತ್ತಿನ ಜನರೇಷನ್ ಏನಿದೆ ಅದು ಇದನ್ನು ಬಹಳವಾಗಿ ಇಷ್ಟಪಡ್ತಾರೆ. ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಅಥವಾ ಆ್ಯನಿವರ್ಸರೀಸ್ಗಳನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ನಡ್ಕೊಂಡು ಬಂದಿದೆ. ಒಂದ್ಸರಿ ಆಲೋಚನೆ ಮಾಡಿದಾಗ, ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದಾಗ, ಹೌದು ನಾವೆಲ್ಲರೂ ಕೂಡ ಇಡೀ ಕುಟುಂಬದವರು ಒಂದು ಕಡೆ ಸೇರ್ಕೊಳ್ಳಿಕ್ಕೆ ಅಥವಾ ಹೀಗೆ ಸಮಾಜದವರು ನಾವೆಲ್ಲರೂ ಕೂಡ ಒಂದು ಕಡೆ ಸೇರ್ಕೊಳ್ಳಿಕ್ಕೆ ಇದೆಲ್ಲವೂ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೂ ಕೂಡ ವ್ಯತ್ಯಾಸಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಂತಹ ಸಮ್ಮೇಳನ ಅಥವಾ ಇಂತಹ ಗೆಟ್ ಟುಗೆದರ್ ಅವಕಾಶಗಳನ್ನು ಮಾಡ್ತಾರೆ. ಭಟ್ರ ಭವನ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ. ಎಲ್ಲರ ಒಂದು ಸಾಂಘಿಕ ಪ್ರಯತ್ನ. ಒಬ್ಬ ವ್ಯಕ್ತಿ ಮುಂಚೂಣಿಯಲ್ಲಿ ಇರಬಹುದು ಅಥವಾ ಅದಕ್ಕೊಂದು ಸಣ್ಣದಾದಂಥ ಲೀಡರ್ಶಿಪ್ಪನ್ನು ಕೊಟ್ಟಿರಬಹುದು. ಇದೊಂದು ಸಾಂಘಿಕವಾದಂತಹ ಪ್ರಯತ್ನ. ಎಲ್ಲರ ಒಟ್ಟು ಪ್ರಯತ್ನದಿಂದ ಈ ಸಂಘ ಇಲ್ಲಿ ಸ್ಥಾಪನೆಗೊಂಡಿದೆ. ಶಿವಮೊಗ್ಗದ ಒಂದು ಪ್ರತಿಷ್ಠಿತ ಸಮುದಾಯ ಭವನವಾಗಿ ಶಿವಮೊಗ್ಗದಲ್ಲಿ ಗುರುತಿಸಿಕೊಂಡಿದೆ. ನಾವೆಲ್ಲೇ ಹೋದರೂ ಕೂಡ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕೆಂದರೆ ಗೋಪಾಲಗೌಡ ಕಡೆಯ ಭಟ್ರ ಭವನದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ತುಂಬ ಚೆನ್ನಾಗಿದೆ ಈ ಭವನ. ಅದು ಹೊರಗಡೆ ಬಂದರೆ ಏನೋ ಒಂದು ಫೀಲಿಂಗ್, ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ. ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸುದ್ದಿ ಆಗಾಗ ನೀವು ನಿಂತಾ ಇರ್ತದೆ. ಕೇಳಿದಾಗ ಬಹಳ ಸಂತೋಷ ಆಗ್ತದೆ. ಹೌದು, ಸಾಧನೆ ಅಂದರೆ ಅದರ ಹಿಂದೆ ಅಪಾರವಾದಂಥ ಪರಿಶ್ರಮ ಇರ್ತದೆ. ಆ ಪರಿಶ್ರಮದ ಫಲ ಇವತ್ತು ನೀವು ಶಿವಮೊಗ್ಗ ಭಟ್ರ ಭವನವನ್ನು ನೋಡ್ತಾ ಇದ್ದೇವೆ. ಎಲ್ಲರೂ ಸಣ್ಣದಾಗಿ ಒಂದು ಸಹಯೋಗದಿಂದ ಹಿಡಿದು ದೊಡ್ಡ ಮಟ್ಟದ ಸಹಯೋಗ. ನಮಗೆ ಪ್ರಕಾಶ್ ಶೆಟ್ಟರ್, ಮಂಜುನಾಥ ಭಂಡಾರಿ ಅವರೆಲ್ಲ ಹೆಸರು ಹೇಳ್ಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಅವರೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದು ಈಗ ಹಂತವಾಗಿ ಮೇಲೆ ಹೋಗ್ತಾ ಅವರೆಲ್ಲರೂ ಕೂಡ ನಮ್ಮನ್ನು ಬರಮಾಡಿಕೊಂಡು ಬನ್ನಿ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವೆಲ್ಲ ಕಡೆಯಿಂದ ಫೀಡ್ಬ್ಯಾಕ್ ಬಂದಿದೆ, ನಮಗೆ ಬಹಳ ಕಷ್ಟಪಟ್ಟಿದ್ದು ಮಾಡ್ತಾ ಇದ್ದೀರಿ, ಇದಕ್ಕೆ ಏನಾಗಬೇಕು, ನಾನು ಏನು ಸಹಾಯ ಮಾಡಬೇಕು ಅಂತ ಹೇಳಿ. ಆಗ ನಮಗೆ ಆತ್ಮವಿಶ್ವಾಸ ಅನ್ನೋದು ಹೇಗೆ ಮೂಡುತ್ತೆ ಅಂದರೆ ಆ ಹೆಜ್ಜೆನೂ ನಾವು ಮೇಲಕ್ಕೆ ಹೋಗ್ತಕ್ಕಂಥದ್ದು. ಎಲ್ಲೋ ಕಡೆ ಕಲಿಸೋದು ನಾವು ಮಧ್ಯದಲ್ಲಿ ಬಿಟ್ಬಿಟ್ಟಿದ್ರೆ ಅದು ಹಾಗೆಯೇ ಉಳಿತಾಯಿದೆ. ಆ ಭಗವಂತನ ಅನುಗ್ರಹ ಎಷ್ಟು ಹೆಚ್ಚಿದೆ. ಹಾಗೆ ಶಿವಮೊಗ್ಗ ನಗರದಲ್ಲಿ ಬಂಟ ಸಮಾಜದವರು ಬದುಕಿದಂತಹ ಒಂದು ರೀತಿ ಇರಬಹುದು. ಇದೆಲ್ಲದರ ಕಾರಣಕ್ಕಾಗಿ ಇವತ್ತಿಲ್ಲಿ ಒಂದು ದೊಡ್ಡದಾದಂಥ ಭವನ ಆಗಿದೆ. ಈ ಭವನ ಇಡೀ ಬಂಟ ಸಮಾಜ. ನಾನು ಯಾವಾಗ ಹೇಳ್ತೇನೆ, ಇದು ನಮ್ಮೆಲ್ಲರ ಒಂದು ಬಂಟ ಭವನ. ಇದರಲ್ಲಿ ಏನೇ ಕಾರ್ಯಕ್ರಮಗಳು ಬಂಟಿಗೆ ಸಂಬಂಧಪಟ್ಟಾಗಿದ್ದರೆ ಅವು ಯಾವ ₹1 ಕೂಡ ಬಾಡಿಗೆ ಕೊಡಬೇಕಾಗಿದೆ. ಮದುವೆ ಇತರೆ ಸಮಾರಂಭಗಳನ್ನು ಹೊರತುಪಡಿಸಿ ಸಣ್ಣದಾದಂಥ
ಜಗಳ ಆಯಿತು. ಬಿಜೆಪಿನ ಅವರ ಪತಿಯ ಒಂದು ಸಮಾರಂಭ, ಹಾಗೆ ಮೊನ್ನೆ ನಮ್ಮ ಕಿಶೋರ್ ಶೆಟ್ಟಿ ಹಾಗೆ ಕೃಷ್ಣಪ್ಪ ಶೆಟ್ಟರ ಸಮಾರಂಭ. ಹೀಗೆ ಈ ರೀತಿಯ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಬಾಡಿಗೆ ಕೊಡೋಲ್ಲ. ಕೆಲವೇ ಓವರ್ ಹೆಡ್ಸ್ಗಳು ಅಂತೀವಿ, ಅಲ್ಲಿ ಕ್ಲೀನಿಂಗ್ ಚಾರ್ಜಸ್ಗಳು ಅಂತ ಇರುತ್ತೆ, ಅಷ್ಟನ್ನು ಬಿಟ್ಟರೆ ಅದಕ್ಕೆ ಸೀಮಿತವಾಗಿ ಈ ಭವನವನ್ನು ಬಂಟ ಸಮಾಜದವರು ಬಳಸ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಚಾರ್ಜನ್ನು ಮಾಡಲ್ಲ, ಯಾಕಂದರೆ ಇದು ನಮ್ಮ ಸಮಾಜ. ನಾನು ಇಲ್ಲಿಗೆ ಬಂದು ಇಂಥ ದುಃಖದಂತಹ ಕಾರ್ಯಕ್ರಮಗಳಿಗೆ ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ. ಹಾಗೆ ಮಹಿಳಾ ಬಂಟ ಸಮಾಜದವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಇದು ಅವರ ಕಾರ್ಯಕ್ರಮ, ಹಾಗೆ ನಮ್ಮ ಕಾರ್ಯಕ್ರಮ. ಅದು ಹೊರತಾಗಿ ಹೊರಗಡೆ ಆಗ್ತಕ್ಕಂಥ ಕಾರ್ಯಕ್ರಮ, ಮದುವೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ, ದೊಡ್ಡದಾದಂತಹ ಕಾರ್ಯಕ್ರಮಗಳು, ಅಂತಹ ಕಾರ್ಯಕ್ರಮಗಳಿಗೆ ಮಾತ್ರ ಚಾರ್ಜಸ್ ಅನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಆಗಬೇಕು ಈ ಬಂಟು ಭವನ. ಖಂಡಿತವಾಗಿ ಮಹಿಳಾ ಸಂಘದ ಪ್ರತಿಯೊಬ್ಬರು ಕೂಡ ಪುಷ್ಪಕ ಅವರ ತಂಡ ಅತ್ಯಂತ ಉತ್ಸಾಹದಿಂದಿದೆ. ಹಿರಿಯರು ಎಲ್ಲರೂ ಸೇರಿಕೊಂಡ ತಂಡವನ್ನು ಕಟ್ಟಿದ್ದಾರೆ. ನೀವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಪ್ರಧಾನ ಘಟಕದಿಂದ ನಿಮಗೆ ಎಲ್ಲ ರೀತಿಯ ಸಹಕಾರ ಸಿಗುತ್ತೆ. ಆರ್ಥಿಕವಾದಂಥ ಸಹಕಾರ, ಪ್ರೋತ್ಸಾಹ, ಹಾಗೆ ನಾವೆಲ್ಲರೂ ಸೇರಿಕೊಂಡು ನಾಣ್ಯ ಪವರ್ ಎಲ್ಲರೂ ಕೂಡ ನಿಮಗೆ ಕೊಡ್ತೇವೆ. ಆ ಒಂದು ಸಪೋರ್ಟನ್ನು ಕೊಡ್ತೇವೆ. ನಿರಂತರವಾಗಿ ನೀವು ಕ್ರಿಯಾಶೀಲವಾಗಿ ನಿಮ್ಮ ಹಿಂದೆ ನಾವು ಇದ್ದೇವೆ. ಶಿವಮೊಗ್ಗದಲ್ಲಿ ನಾನು ಅವತ್ತು ಕೂಡ ಅನೌನ್ಸ್ ಮಾಡಿದ್ದೆ, ಇಲ್ಲೊಂದು ಯಕ್ಷಗಾನ ಮಾಡಬೇಕು ಅಂತೇಳಿ ಬಹಳ ಆಸೆ ಇದೆ. ಶಿವದೂತಗಳಿಗೆಲ್ಲ ಈ ಹಾಲ್ನಲ್ಲಿ ಮಾಡಲೇಬೇಕು ಅಂತೇಳಿ ಆಸೆ ಇದೆ. ಮುಂದಿನ ತಿಂಗಳಿಗೆ ಶ್ರೀನಾಥ್ ಸರ್ ಬಂದಿಲ್ಲ, ಶ್ರೀನಾಥ್ ನನಗೆ ಹೇಳಿದೆ ಅದೊಂಚೂರು ವ್ಯವಸ್ಥೆ ಮಾಡಿ ಅಂತೇಳಿ ದಿವಾಕರ್ಗೆ ಶ್ರೀನಾಥ್ಗೆ ಹೇಳಿದೆ. ಎಲ್ಲ ಒಂದು ಸರಿ ಮನಸ್ಸಿನ ಬಂದ್ಬಿಡಿದೆ, ಇಲ್ಲ ಆಗಬೇಕು, ಆ ಎಲ್ಲ ಪ್ರತಿಷ್ಠಾಪನೆ ಇಲ್ಲ ಆಗಬೇಕು. ಅದೊಂದು ಕಾರ್ಯಕ್ರಮ ಶಿವಮೊಗ್ಗದ ನಗರದ ಜನರಿಗೆ ಮತ್ತು ನಮ್ಮ ಸಮಾಜದವರಿಗೆ ನೋಡಿದ ಸಮಾಜದವರಿಗೆ ಗೊತ್ತಿದೆ. ಶಿವಮೊಗ್ಗದ ಜನರಿಗೆ ಅದನ್ನು ತೋರಿಸಬೇಕು, ಹೇಗಿರ್ತಾರೆ, ಏನು ಕುಡಿದಾದ್ರೇನು, ದೈವ ಅಂದ್ರೇನು, ಈ ವಿಚಾರಗಳಲ್ಲಿ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಪರಿಚಯಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಡೈರೆಕ್ಟರ್ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅದ್ದೂರಿಯಾಗಿದೆ. ಇಲ್ಲೇ ಕಾರ್ಯಕ್ರಮ ಮಾಡಿ ಸತೀಶಣ್ಣ ಅದು ಬೇಡ ಅಂತಾನೆ ಇದೆ. ಅವ್ರು ನೋಡಿ ಹೇಳಿದ್ರು, ಅಯ್ಯೋ ಅದ್ಭುತವಾಗಿದೆ. ಯಾಕಂದರೆ ನಿಮಗೇನಾದ್ರು ನಿಮ್ಮ ವಾಯ್ಸ್ಗೆ ಎಕೋ ಬರ್ತದೆ, ಯಾವ ಕಾರಣಕ್ಕೂ ಬರಲ್ಲ, ನಮ್ಮ ಸ್ಪೀಕರ್ ಬೇರೆ ಅದು, ಇಷ್ಟು ದೊಡ್ಡ ಹಾಲಲ್ಲಿ ಎಕೋ ಬರೋದು ಸಾಧ್ಯ ಇಲ್ಲ ಅಂತ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಅದಕ್ಕೆ ಈಗಾಗಲೇ ಬೇಕಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಅದೆಲ್ಲ ಹೊರಗಡೆ ಟೂರ್ನಲ್ಲಿದ್ದಾರೆ. ಆ ಎಲ್ಲ ಟೂರ್ ಮುಗಿಸ್ಕೊಂಡು ಬರ್ತಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ನಾವೆಲ್ಲರೂ ಸೇರೋಣ. ಒಳ್ಳೆ ಕಾರ್ಯಕ್ರಮಗಳಾಗುತ್ತೆ. ಇಂತಹ ಒಳ್ಳೆ ಕಾರ್ಯಕ್ರಮಗಳು ಯಾವುದೇ ಕೂಡ ರೆಫರ್ ಮಾಡಿ ಈ ಭವನದಲ್ಲಿ ಅದನ್ನು ನಡೆಸಲಿಕ್ಕೆ ನಾವು ಖಂಡಿತವಾಗಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ತಂಡ ಬಹಳ ಉತ್ಸುಕವಾಗಿದೆ. ನೀವೆಲ್ಲರೂ ಸಹಕಾರದ ಬೆಂಬಲದಿಂದ ಎಲ್ಲ ಕಾರ್ಯ ಸಾಧ್ಯ. ಶಿವಮೊಗ್ಗದಲ್ಲಿ ಬದುಕನ್ನು ಹೇಗೆ ಸಾಧಿಸಬೇಕು ನಾವು ಅಂದರೆ ಸಾಂಸ್ಕೃತಿಕವಾದ ಬದುಕನ್ನು ಕಟ್ಕೊಳ್ಬೇಕು. ನಾವು ಬಹಳ ಕಡಿಮೆ ಶಿವಮೊಗ್ಗ ಸಾಂಸ್ಕೃತಿಕ ನಗರ, ಮೈಸೂರನ್ನು ಬಿಟ್ಟರೆ ಕೆಲವೊಂದು ಕಡೆ ಪೂರ್ವಗಳನ್ನು ಬೆಳಗ್ಗೆ ಶ್ರೀಮಂತವಾಗಿ ಕಾರ್ಯಕ್ರಮ ನಡೀತಾರೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಳೆ ಬಂಟ ಭವನಕ್ಕೆ ಹೋಗೋಣ, ಅಲ್ಲಿ ಕಾರ್ಯಕ್ರಮ ಮಾಡೋಣ. ವಾತಾವರಣ ತುಂಬ ಚೆನ್ನಾಗಿದೆ ಅನ್ನುವಷ್ಟರ ಮಟ್ಟಿಗೆ ನಾವು ಪರಿವರ್ತನೆಯನ್ನು ಮಾಡಿದ್ರೆ ಬಂಟ ಭವನದಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಆಗುತ್ತೆ. ಕೇವಲ ಮದುವೆ ಕಾರ್ಯಕ್ರಮಗಳಿಂದ ಇದನ್ನು ನಡೆಸೋದು ಕಷ್ಟ ಅಂತ ಹಾಕಿದ್ರೆ ನಮ್ಮ ಉದ್ದೇಶಗಳಿಗೆ ಇರಬೇಕಿತ್ತು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶ. ಇದರ ಒಂದೊಂದು ರೂಪಾಯಿ ಕೂಡ ಅವರಿಗೆ ಹೋಗಿ ಇರತಕ್ಕಂಥ ಉದ್ದೇಶದಿಂದ ಭವನವನ್ನು ಕಟ್ಟಬೇಕಂತ ಅನೌನ್ಸ್ ಮಾಡಿದೆ. ಒಂದು ಬಡ ಮಕ್ಕಳಿಗೆ ಶಿಕ್ಷಣ, ಬಡ ಸಮಾಜ ಬಾಂಧವರಿಗೆ ಒಂದು ಬದುಕನ್ನು ಕಟ್ಕೊಳ್ಬೇಕು. ಅವರಿಗೆ ಮದುವೆ ಇರ್ಬೋದು, ಅದು ಯಾವುದೋ ಒಂದು ಸೂರು ನಮ್ಮ ವ್ಯವಸ್ಥೆ. ಕಷ್ಟದಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳಿದೆ. ಹೇಗೆ ಪ್ರಕಾಶನ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ, ಅವರೆಲ್ಲ ಸಹಕಾರದಿಂದ ಶಿವಮೊಗ್ಗದಲ್ಲೂ ಕೂಡ ಈ ರೀತಿ ಬಂಟ ಸಮಾಜ ನಿಲ್ಲಬೇಕು ಅಂತೇಳಿ ಇದರ ಒಂದು ಭಾಗ 25% ಭಾಗದ ಹಣ ನಮ್ಮ ಸಮಾಜದ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಬಡವರಿಗೆ ಹೋಗಬೇಕು ಅಂತಕ್ಕಂಥ ಯೋಜನೆ. ಇದೆಲ್ಲವೂ ಕೈಗೊಳ್ಳಬೇಕು. ಒಂದು ತಂಡವಾಗಿ ನಾವೆಲ್ಲರೂ ಕೈಗೊಳಿಸಿದ್ರೆ ಅದೆಲ್ಲ ಸಾಧ್ಯ ಇದೆ. ಮುಂದಿನ ದಿವಸಗಳಲ್ಲಿ ಇಂತಹ ಒಳ್ಳೊಳ್ಳೆ ಕಾರ್ಯ ಮಾಡೋದಕ್ಕೆ ನೀವೆಲ್ಲರೂ ಮುಂದೆ ಬನ್ನಿ, ಕೈ ಜೋಡಿಸೋಣ, ಮತ್ತೊಂದು ಒಳ್ಳೆಯ ತಂಡವನ್ನು ಕಟ್ಟೋಣ. ಆ ತಂಡ ಎಲ್ಲ ಶಕ್ತಿಯನ್ನು ಆ ತಂಡಕ್ಕೂ ಕೂಡ ನಾವು ನೀಡೋಣ. ಆ ಮುಖಾಂತರ ಶಿವಮೊಗ್ಗದ ಬಂಟ ಸಮಾಜ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಾಗಲಿ ಅಂತೇಳಿ ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಈ ಬರ್ಡೇನ ವಿಶೇಷವಾಗಿ ಮಾಡಿದ್ದೀರಿ, ವಿಶೇಷವಾದಂಥ ಪ್ರೀತಿ ತೋರಿಸಿದ್ದೀರಿ. ನನ್ನೆಲ್ಲ ಸಮಾಜ ಬಾಂಧವರಿಗೆ ಹೃದಯ ಪೂರ್ವಕ ನಮಸ್ಕಾರ. ಸ್ವಭಾವದ ವ್ಯಕ್ತಿ ಇದ್ದಾರೆ ಅಂತ ನಮ್ಮದು ಮಾತಿನಲ್ಲಿ ಬಹಳ ಮೆದು, ಅದರ ಸಾಧನೆಗೆ ಬಹಳ ದೊಡ್ಡ ವ್ಯಕ್ತಿ. ಶಿವಮೊಗ್ಗದಲ್ಲಿ ತುಂಬ ವರ್ಷಗಳಿಂದ ಫಾರ್ಮಸ್ಯೂಟಿಕಲ್ ಬಿಸಿನೆಸ್ ಏನಿದೆ ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಬಂಟನ್ನೇ ಕಾಣ್ಬೋದು ನಾವು. ಒಂದು ಕಡೆ ಮಧು, ಮತ್ತೊಂದು ಕಡೆ ನಮ್ಮ ಅರುಣ, ಮತ್ತೊಂದು ಕಡೆ ರಮೇಶ್ ಶೆಟ್ಟರು, ಹೀಗೆ ದೊಡ್ಡ ದೊಡ್ಡ ಹೆಸರುಗಳೇ ಇದೆ. 25-30 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಿವಮೊಗ್ಗ ನಗರವನ್ನು ಆಳಿದ್ದಾರೆ. ಮಧು ಈ ಫಾರ್ಮಸಿಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಸೋಸಿಯೇಷನ್ ಇದೆ, ಆ ಸಂಘಟನೆಯ ಈ ಸಾಲಿನ ಅಧ್ಯಕ್ಷರಾಗಿದ್ದಾರೆ. ಕಳೆದ ಸಾಲಿನಲ್ಲೂ ಕೂಡ ನಿರಂತರವಾಗಿ
ಅಶೋಕ್ ಫಾರ್ಮಾ ಹೋಲ್ಸೇಲ್ ಮತ್ತು ರಿಟೈಲ್ ಡಿಸ್ಟ್ರಿಬ್ಯೂಷನ್ ಎರಡೂ ಕೂಡ ಮೊದಲು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮಾನವೀಯ ಗುಣಗಳಿದೆ. ನಾವು ಹೋಗಿ ಒಂದು ಗಂಡು ಸಂಘಕ್ಕೆ ಏನಾದರೂ ಆಗಲೇಬೇಕು, ಸಹಕಾರ ಬೇಕು ಅಂತ ಕೇಳ್ಕೊಂಡಾಗ ಯಾವುದೇ ಸಂಕೋಚ ಪಡೆದರೆ ನಾನು 5 ಲಕ್ಷ ರೂಪಾಯಿ ಹಣವನ್ನು ಗಂಡು ಸಂಘಕ್ಕೆ ಕೊಟ್ಟು ಬಹಳ ಧೈರ್ಯ ತಗೊಂಡು ಅವ್ರಿಗೆ ಕೆಲಸ ಏನೇ ಆಗಲಿ ನಾನು ಕೊಡ್ತಾನೆ, ನೀವು ಯಾವ ಥರ ಕಳಿಸ್ಕೊಡಿ ಸರ್, ನಾನು 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತೇಳಿ ಒಳ್ಳೆಯ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಆಯಿತು. ಹಾಗಾಗಿ ಮಧು ಮತ್ತು ಅವರ ಇಡೀ ಕುಟುಂಬ ಯಾವಾಗಲೂ ನಮ್ಮ ನೆನಪಾಗುತ್ತೆ. ಆ ಸಂದರ್ಭದಲ್ಲಿ ಸಹಾಯ ಮಾಡಿದಂಥ ವ್ಯಕ್ತಿಗಳು ನಮ್ಮ ಸರಾಗರ ನೆನಪಾಗ್ತಾರೆ. ಹಾಗಾಗಿ ಮಧುಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಟ್ಟು ಅವರ 2 ವರ್ಷಗಳ 3 ವರ್ಷಗಳ ಕಾಲಾವಧಿಯಲ್ಲಿ ಒಂದು ವಿಭಿನ್ನವಾದಂಥ ಸಾಧನೆಯನ್ನು ಮಧು ಮಾಡುವಂತಾಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಶಿವಮೊಗ್ಗ ಗಂಟ ಸಮಾಜದ ಪರವಾಗಿ ಅವರಿಗೆ ಹಾರೈಸ್ತಾ ಆ ಭಗವಂತ ಅವರಿಗೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಆಯುರ್ವೇದ ಭಾಗ್ಯಗಳನ್ನು ಕೊಡಿ ಅಂತೇಳಿ ನಾವೆಲ್ಲರ ಪರವಾಗಿ ಕೇಳ್ತೇವೆ. ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಆಚರಿಸುವಂಥ ಕಾರ್ಯಕ್ರಮವನ್ನು ನಮ್ಮಲ್ಲಿ ಆಗ್ತಾ ಇದೆ. ಮುಂದೆ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ